ಪ್ರಣವ್ ಮುಖರ್ಜಿ ದಾದಾ ಅಂತ ಕರೀತಾರೆ. ನಿಜ ಹೇಳಬೇಕು ಅಂತಂದರೆ ಒಂದು ಚರ್ಚೆ ಆಗಿತ್ತು 2004ರಿಂದ 2009 ತನಕ ಫಸ್ಟ್ ಟರ್ಮ್ ಯು ಪಿ ಆಯ್ತಲ್ಲ, ಎರಡನೇ ಟರ್ಮ್ ಪ್ರಣವ್ ಮುಖರ್ಜಿಯನ್ನು ಮಾಡಬೇಕಿತ್ತು ಅಂತೇಳಿ ಒಂದು ಮಾತಿತ್ತು. ಬಟ್ ಪ್ರಣವ್ ಮುಖರ್ಜಿಯನ್ನು ಮಾಡಲಿಲ್ಲ. ಪ್ರಣವ್ ಮುಖರ್ಜಿ ಭಾಳ ಅತ್ಯದ್ಭುತವಾದಂಥ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಗಾಗಿ ಬಹಳಷ್ಟು ಬೆವರು ಸುರಿಸಿದ್ದ. ನಂತರ ಅವರನ್ನು ರಾಷ್ಟ್ರಪತಿ ಮಾಡಲಾಗತ್ತೆ. ರಾಷ್ಟ್ರಪತಿ ಆದ ನಂತರ ಸ್ವತಃ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ಡೆಲ್ಲಿಗೆ ಹೊಸದಾಗಿ ಬಂದಿದ್ದಾಗ ನನಗೆ ತಂದೆಯ ಸ್ಥಾನದಲ್ಲಿ ಕೂತು ಡೆಲ್ಲಿಯ ವಿಚಾರಗಳನ್ನು ಹೇಳಿದ್ದು ಪ್ರಣವ್ ಮುಖರ್ಜಿ. ಭಾರತ ರತ್ನ ಕೊಡ್ತು BJP ಗೌರ್ಮೆಂಟ್. ಆಮೇಲೆ RSSನ ಒಂದು ಸಭೆಗೆ ಅವರು ಹಾಜರಾಗ್ತಾರೆ. ಕಾಂಗ್ರೆಸ್ ಅದನ್ನು ಟೀಕೆ ಮಾಡುತ್ತೆ. ಅಲ್ಲಿಂದ ಅವರ ಸ್ವಲ್ಪ ಗ್ಯಾಪ್ ದೊಡ್ಡದಾಗ್ತಾ ಹೋಗುತ್ತೆ. ಅದು ಏನೇ ಇರಲಿ, ಈಗ ಇವತ್ತು ಮನಮೋಹನ್ ಸಿಂಗ್ ಕಾಂಗ್ರೆಸ್ ನಾಯಕರಿ, ಯಾವುದಾದ್ರೂ ಯೋಜನೆಗಳಿಗೆ ಮನಮೋಹನ್ ಸಿಂಗ್ ಅವರ ಹೆಸರಿಟ್ಟಿದ್ಯಾ? ಎಷ್ಟು ನೆಹರು ಹೆಸರುಗಳು, ಎಷ್ಟು ಇಂದಿರಾ ಗಾಂಧಿ ಹೆಸರುಗಳು, ಎಷ್ಟು ರಾಜೀವ್ ಗಾಂಧಿ ಹೆಸರುಗಳು, ಬೇರೆ ಯಾರೂ ಇಲ್ವಾ? ನರಸಿಂಹರಾವ್ ಹೆಸರು ಯಾವುದಕ್ಕೆ ಇಡಬೇಕು ಅಂತ ಅನಿಸ್ಲೇ ಇಲ್ವಾ ನಿಮಗೆ? 2004ರಿಂದ 2014 ತನಕ ಇವತ್ತು ಯಾರಾದರೂ ಬಿರಿಯಾನಿ ತಿಂತಾ ಇದ್ರೆ, ಇವತ್ತು ಯಾರಾದರೂ ಪಾಶಲ್ಲಿ ಕಾರಲ್ಲಿ ತಿರುಗಾಡ್ತಾ ಇದ್ರೆ ನರಸಿಂಹರಾವ್ ಕೂಡ ಕಾರಣ ರೀ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೊತೆಯಾಗಿ ಆ ಸಂದರ್ಭದಲ್ಲಿ ಮಾಡಿದಂಥ ಕ್ರಾಂತಿ ಹೆಂಗೆ ನಡೆಸ್ಕೊಂಡ್ರಿ ಇವತ್ತು? ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಒಂದು ವೇಳೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಿದ್ರೆ, ಈಗ UPA ಸರ್ಕಾರ ಇದ್ದಿದ್ರೆ, ಖಂಡಿತವಾಗ್ಲೂ ಮನಮೋಹನ್ ಸಿಂಗ್ ಅವರಿಗೆ ಈ ಥರದ ವಿದಾಯ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಿಮ್ಮ ಕಾಲಾವಧಿಯಲ್ಲೇ ನರಸಿಂಹರಾಯರು ತೀರ್ಕೊಂಡಾಗ ಏನ್ರಿ ನರಸಿಂಹರಾಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗೆ ನಡೆಸ್ಕೊಂಡ್ರಿ? ಒಂದು ಬಾಬರಿ ಮಸೀದಿ ವಿಚಾರಕ್ಕೆ ಅಂತ ಹೇಳ್ತಾರೆ, ಇನ್ನೊಂದು CBIನ ಚೂ ಬಿಟ್ಟರು ಕಾಂಗ್ರೆಸ್ನ ಕೆಲವು ನಾಯಕರ ವಿರುದ್ಧ ಅನ್ನೋ ಕಾರಣಕ್ಕಾಗಿ AICC ಕಚೇರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ. ಎಂತೆಂಥ ತ್ಯಾಗಗಳಾಗಿದೆ ಈ ದೇಶದಲ್ಲಿ ಗೊತ್ತಾ? ಸೋಮನಾಥ್ ಚಟರ್ಜಿ ದಾದಾ, ಅವರು ಕೂಡ ವೆಸ್ಟ್ ಬೆಂಗಾಲ್ ಅವರು ದಾದಾ, ಕಮ್ಯುನಿಸ್ಟ್ ಪಕ್ಷದ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಕಣದಲ್ಲಿ ಕಮ್ಯುನಿಸ್ಟ್. ನ್ಯೂಕ್ಲಿಯರ್ ಡೀಲ್ ಆದಾಗ, ಅಮೆರಿಕ ಜೊತೆ ನ್ಯೂಕ್ಲಿಯರ್ ಡೀಲ್ ಆದಾಗ ಯಾವತ್ತೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಅಮೆರಿಕ ಜೊತೆಗಿನ ಯಾವುದೇ ಸಂಬಂಧವನ್ನು ಒಪ್ಕೊಳ್ಳೋದಿಲ್ಲ. ವಿಶ್ವಾಸ ಮತಕ್ಕೆ ಹಾಕಿದಾಗ ಒಂದು ಓಟ್ ಕಡಿಮೆ ಆಗತ್ತೆ. ಒಂದು ಓಟ್ ಎಲ್ಲಿಂದ ಬೇಕು ಅಂತ ಕೇಳಿದಾಗ ಸ್ಪೀಕರ್ ಆಗಿದ್ದಂಥ ಸೋಮನಾಥ್ ಚಟರ್ಜಿ ಕಾಂಗ್ರೆಸ್ ಪರ ಓಟ್ ಹಾಕ್ತಾರೆ. ಪಾರ್ಟಿಯಿಂದ ಕಿತ್ತೆಸೆಯಲಾಗತ್ತೆ ಅವ್ರನ್ನ, ಸೋಮನಾಥ್ ಚಟರ್ಜಿ ಅವ್ರನ್ನ. ಅವ್ರು ತೀರ್ಕೊಂಡಾಗ ಪಾರ್ಟಿ ಆಫೀಸ್ಗೆ, ಕಮ್ಯುನಿಸ್ಟ್ ಪಾರ್ಟಿ ಆಫೀಸ್ಗೆ ಸೋಮನಾಥ್ ಚಟರ್ಜಿ ಅವರ ಹೆಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದೇ ಥರ ಅಂಬೇಡ್ಕರ್ ವಿಚಾರ ಬಿಡಿ, ನಾವು ಮೊನ್ನೆಯಿಂದ ಮಾತಾಡ್ತಾ ಇದ್ವಿ, ಅದು ಹಳೆಯದು, ಆಗಿಂದು, ಅಂದರೆ 1956. ಅದರ ಬಗ್ಗೆ ಮಾತಾಡಿದ್ವಲ್ಲ ನಾವು, ಹೆಂಗೆ ಅಪಚಾರ ಆಯ್ತು ಅವರಿಗೆ ಅಂತೇಳಿ. ಯಾಕಂದರೆ 56ಅಲ್ಲಿ ನೋಡಿದವರು ಸ್ವಲ್ಪ, ಈಗಿನ ಕಾಲದಲ್ಲಿ ಸ್ವಲ್ಪ ನೋಡಿದವರು ಕಡಿಮೆ ಇರ್ಬೋದು. ಬಟ್ ಮೊನ್ನೆ ಯಾರಿಗೆ, ನರಸಿಂಹರಾಯರಿಗೆ AICC ಕಚೇರಿ ಕರ್ಕೊಂಡು ಹೋಗಲಿಲ್ಲ, ಡೆಲ್ಲಿಯಲ್ಲಿ ಅವಕಾಶ ಕೊಡಲಿಲ್ಲ, ಹೈದರಾಬಾದ್ನಲ್ಲಿ ಮಾಡಬೇಕಾಯ್ತು. ಹೈದರಾಬಾದ್ನಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಮಳೆ ಬಂತು, ಅರ್ಧಕ್ಕರ್ಧ ಹಾಗೇ ಇತ್ತದು. ಅವಮಾನ ಮಾಡಿದ್ದಲ್ವಾ? ತಪ್ಪ ಕೇಳೋದು? ಪ್ರಣವ್ದ ಮಗಳು ಕೇಳೋದು ತಪ್ಪ? ಪ್ರಣವ್ ಮುಖರ್ಜಿ ದಾದಾ ಅಂತ ಕರೀತಾರೆ. ನಿಜ ಹೇಳಬೇಕು ಅಂತಂದರೆ ಒಂದು ಚರ್ಚೆ ಆಗಿತ್ತು 2004ರಿಂದ 2009 ತನಕ ಫಸ್ಟ್ ಟರ್ಮ್ UP ಆಯ್ತಲ್ಲ, ಎರಡನೇ ಟರ್ಮ್ ಪ್ರಣವ್ ಮುಖರ್ಜಿಯನ್ನು ಮಾಡಬೇಕಿತ್ತು ಅಂತೇಳಿ ಒಂದು ಮಾತಿತ್ತು. ಬಟ್ ಪ್ರಣವ್ ಮುಖರ್ಜಿಯನ್ನು ಮಾಡಲಿಲ್ಲ. ಪ್ರಣವ್ ಮುಖರ್ಜಿ ಭಾಳ ಅತ್ಯದ್ಭುತವಾದಂಥ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಗಾಗಿ ಬಹಳಷ್ಟು ಬೆವರು ಸುರಿಸಿದ್ದ. ನಂತರ ಅವರನ್ನು ರಾಷ್ಟ್ರಪತಿ ಮಾಡಲಾಗತ್ತೆ. ರಾಷ್ಟ್ರಪತಿ ಆದ ನಂತರ ಸ್ವತಃ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ಡೆಲ್ಲಿಗೆ ಹೊಸದಾಗಿ ಬಂದಿದ್ದಾಗ ನನಗೆ ತಂದೆಯ ಸ್ಥಾನದಲ್ಲಿ ಕೂತು ಡೆಲ್ಲಿಯ ವಿಚಾರಗಳನ್ನು ಹೇಳಿದ್ದು ಪ್ರಣವ್ ಮುಖರ್ಜಿ. ಭಾರತ ರತ್ನ ಕೊಡ್ತು BJP ಗೌರ್ಮೆಂಟ್. ಆಮೇಲೆ RSSನ ಒಂದು ಸಭೆಗೆ ಅವರು ಹಾಜರಾಗ್ತಾರೆ. ಕಾಂಗ್ರೆಸ್ ಅದನ್ನು ಟೀಕೆ ಮಾಡುತ್ತೆ. ಅಲ್ಲಿಂದ ಅವರ ಸ್ವಲ್ಪ ಗ್ಯಾಪ್ ದೊಡ್ಡದಾಗ್ತಾ ಹೋಗುತ್ತೆ. ಅದು ಏನೇ ಇರಲಿ, ಈಗ ಇವತ್ತು ಮನಮೋಹನ್ ಸಿಂಗ್ ಕಾಂಗ್ರೆಸ್ ನಾಯಕರಿ, ಯಾವುದಾದ್ರೂ ಯೋಜನೆಗಳಿಗೆ ಮನಮೋಹನ್ ಸಿಂಗ್ ಅವರ ಹೆಸರಿಟ್ಟಿದ್ಯಾ? ಎಷ್ಟು ನೆಹರು ಹೆಸರುಗಳು, ಎಷ್ಟು ಇಂದಿರಾ ಗಾಂಧಿ ಹೆಸರುಗಳು, ಎಷ್ಟು ರಾಜೀವ್ ಗಾಂಧಿ ಹೆಸರುಗಳು, ಬೇರೆ ಯಾರೂ ಇಲ್ವಾ?
ನರಸಿಂಹರಾವ್ ಹೆಸರು ಯಾವುದಕ್ಕೆ ಇಡಬೇಕು ಅಂತ ಅನಿಸ್ಲೇ ಇಲ್ವೋ ನಿಮಗೆ? 2004ರಿಂದ 2014 ತನಕ ಇವತ್ತು ಯಾರಾದರೂ ಬಿರಿಯಾನಿ ತಿಂತಾ ಇದ್ರೆ, ಇವತ್ತು ಯಾರಾದರೂ ಪಾಶಲ್ಲಿ ಕಾರಲ್ಲಿ ತಿರುಗಾಡ್ತಾ ಇದ್ರೆ ನರಸಿಂಹರಾವ್ ಕೂಡ ಕಾರಣ ರೀ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೊತೆಯಾಗಿ ಆ ಸಂದರ್ಭದಲ್ಲಿ ಮಾಡಿದಂಥ ಕ್ರಾಂತಿ ಹೆಂಗೆ ನಡೆಸ್ಕೊಂಡ್ರಿ ಇವತ್ತು? ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಒಂದು ವೇಳೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಿದ್ರೆ, ಈಗ UPA ಸರ್ಕಾರ ಇದ್ದಿದ್ರೆ, ಖಂಡಿತವಾಗ್ಲೂ ಮನಮೋಹನ್ ಸಿಂಗ್ ಅವರಿಗೆ ಈ ಥರದ ವಿದಾಯ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಿಮ್ಮ ಕಾಲಾವಧಿಯಲ್ಲೇ ನರಸಿಂಹರಾಯರು ತೀರ್ಕೊಂಡಾಗ ಏನ್ರಿ ನರಸಿಂಹರಾಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗೆ ನಡೆಸ್ಕೊಂಡ್ರಿ? ಒಂದು ಬಾಬರಿ ಮಸೀದಿ ವಿಚಾರಕ್ಕೆ ಅಂತ ಹೇಳ್ತಾರೆ, ಇನ್ನೊಂದು CBIಯನ್ನು ಚೂ ಬಿಟ್ಟರು ಕಾಂಗ್ರೆಸ್ನ ಕೆಲವು ನಾಯಕರ ವಿರುದ್ಧ ಅನ್ನೋ ಕಾರಣಕ್ಕಾಗಿ AICC ಕಚೇರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ. ಎಂತೆಂಥ ತ್ಯಾಗಗಳಾಗಿದೆ ಈ ದೇಶದಲ್ಲಿ ಗೊತ್ತಾ? ಸೋಮನಾಥ್ ಚಟರ್ಜಿ ದಾದಾ, ಅವರು ಕೂಡ ವೆಸ್ಟ್ ಬೆಂಗಾಲ್ ಅವರು ದಾದಾ, ಕಮ್ಯುನಿಸ್ಟ್ ಪಕ್ಷದ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಕಣದಲ್ಲಿ ಕಮ್ಯುನಿಸ್ಟ್. ನ್ಯೂಕ್ಲಿಯರ್ ಡೀಲ್ ಆದಾಗ, ಅಮೆರಿಕ ಜೊತೆ ನ್ಯೂಕ್ಲಿಯರ್ ಡೀಲ್ ಆದಾಗ ಯಾವತ್ತೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಅಮೆರಿಕ ಜೊತೆಗಿನ ಯಾವುದೇ ಸಂಬಂಧವನ್ನು ಒಪ್ಕೊಳ್ಳೋದಿಲ್ಲ. ವಿಶ್ವಾಸ ಮತಕ್ಕೆ ಹಾಕಿದಾಗ ಒಂದು ಓಟ್ ಕಡಿಮೆ ಆಗುತ್ತೆ, ಒಂದು ಓಟ್ ಎಲ್ಲಿಂದ ಬೇಕು ಅಂತ ಕೇಳಿದಾಗ ಸ್ಪೀಕರ್ ಆಗಿದ್ದಂಥ ಸೋಮನಾಥ್ ಚಟರ್ಜಿ ಕಾಂಗ್ರೆಸ್ ಪರ ಓಟ್ ಹಾಕ್ತಾರೆ. ಪಾರ್ಟಿಯಿಂದ ಕಿತ್ತೆಸೆಯಲಾಗತ್ತೆ ಅವ್ರನ್ನ, ಸೋಮನಾಥ್ ಚಟರ್ಜಿ ಅವ್ರನ್ನ. ಅವ್ರು ತೀರ್ಕೊಂಡಾಗ ಪಾರ್ಟಿ ಆಫೀಸ್ಗೆ, ಕಮ್ಯುನಿಸ್ಟ್ ಪಾರ್ಟಿ ಆಫೀಸ್ಗೆ ಸೋಮನಾಥ್ ಚಟರ್ಜಿ ಅವರ ಹೆಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದೇ ಥರ ಅಂಬೇಡ್ಕರ್ ವಿಚಾರ ಬಿಡಿ, ನಾವು ಮೊನ್ನೆಯಿಂದ ಮಾತಾಡ್ತಾ ಇದ್ವಿ, ಅದು ಹಳೆಯದು, ಆಗಿಂದು, ಅಂದರೆ 1956. ಅದರ ಬಗ್ಗೆ ಮಾತಾಡಿದ್ವಲ್ಲ ನಾವು, ಹೆಂಗೆ ಅಪಚಾರ ಆಯ್ತು ಅವರಿಗೆ ಅಂತೇಳಿ. ಯಾಕಂದರೆ 56ಅಲ್ಲಿ ನೋಡಿದವರು ಸ್ವಲ್ಪ, ಈಗಿನ ಕಾಲದಲ್ಲಿ ಸ್ವಲ್ಪ ನೋಡಿದವರು ಕಡಿಮೆ ಇರ್ಬೋದು. ಬಟ್ ಮೊನ್ನೆ ಯಾರಿಗೆ, ನರಸಿಂಹರಾಯರಿಗೆ AICC ಕಚೇರಿ ಕರ್ಕೊಂಡು ಹೋಗಲಿಲ್ಲ, ಡೆಲ್ಲಿಯಲ್ಲಿ ಅವಕಾಶ ಕೊಡಲಿಲ್ಲ, ಹೈದರಾಬಾದ್ನಲ್ಲಿ ಮಾಡಬೇಕಾಯ್ತು. ಹೈದರಾಬಾದ್ನಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಮಳೆ ಬಂತು, ಅರ್ಧಕ್ಕರ್ಧ ಹಾಗೇ ಇತ್ತದು. ಅವಮಾನ ಮಾಡಿದ್ದಲ್ವಾ? ತಪ್ಪ ಕೇಳೋದು? ಪ್ರಣವದ ಮಗಳು ಕೇಳೋದು ತಪ್ಪ? ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.